ಅವರಪ್ಪಂದಂತೆ ಕಾನೂನು, ಕಾನೂನಂತೆ ಕಾನೂನು, ಅವರಪ್ಪಂದಂತೆ ಕಾನೂನು, ಸರ್ಕಾರವಂತೆ ಸರ್ಕಾರ, ಅವರಪ್ಪಂದಂತೆ ಸರ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಮತ ಬ್ಯಾಂಕ್ ಅನ್ನು ನಿರೀಕ್ಷೆ ಮಾಡಿರುವ PLD ಬ್ಯಾಂಕ್ ಹೇಳಿ ಧಿಕ್ಕಾರ, ಹೇಳಿ ಧಿಕ್ಕಾರ, ಬೇಕೇ ಬೇಕು, ನ್ಯಾಯ ಬೇಕು, ಕಾನೂನಂತೆ ಕಾನೂನು, ಅವರಪ್ಪಂದಂತೆ ಕಾನೂನು, ಸರ್ಕಾರವಂತೆ ಸರ್ಕಾರ, ಅವರಪ್ಪಂದಂತೆ ಸರ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಶಿಡ್ಲಘಟ್ಟದ PLD ಬ್ಯಾಂಕ್ ಕಚೇರಿ ಮುಂಭಾಗ ಸಾಮೂಹಿಕ ನಾಯಕತ್ವದಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸದಸ್ಯರು ಪ್ರತಿಭಟಿಸಿದರು. PLD ಬ್ಯಾಂಕ್ ಮುಂಭಾಗ ಪ್ರತಿಭಟಿಸಿದ ರೈತರು. ಶಿಡ್ಲಘಟ್ಟ ಸಹಕಾರ ಸಂಘಗಳಲ್ಲಿ ಷೇರು ಕಟ್ಟಿದ ಪ್ರತಿಯೊಬ್ಬರಿಗೂ ಮತದಾನದ ಹಕ್ಕು ನೀಡಬೇಕು ಅಂತ ರಾಜ್ಯ ಉಚ್ಚ ನ್ಯಾಯಾಲಯದ ಸ್ಪಷ್ಟ ಆದೇಶವಿದ್ರೂ 6,000ಕ್ಕೂ ಹೆಚ್ಚು ಸದಸ್ಯರಿರುವ PLD ಬ್ಯಾಂಕ್ನ ನಿರ್ದೇಶಕರ ಸ್ಥಾನಗಳಿಗೆ ನಡೆಯಲಿರುವ ಚುನಾವಣೆಯಲ್ಲಿ ಕೇವಲ 900 ಮಂದಿಗಷ್ಟೇ ಮತದಾನ ನೀಡಿರುವ ಕ್ರಮ ಸರಿಯಲ್ಲ ಅಂತ ಸಾಮೂಹಿಕ ನಾಯಕತ್ವದಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್ ಹೇಳಿದರು. ನಗರದ ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನ ಕಚೇರಿ ಮುಂಭಾಗ ಸೋಮವಾರ ಸಾಮೂಹಿಕ ನಾಯಕತ್ವದಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪದಾಧಿಕಾರಿಗಳೊಂದಿಗೆ ಪ್ರತಿಭಟಿಸಿ ಅವರು ಮಾತನಾಡಿದರು. PLD ಬ್ಯಾಂಕ್ನಲ್ಲಿ 6,150 ರೈತರು ಸದಸ್ಯತ್ವವನ್ನು ಪಡೆದಿದ್ದಾರೆ. ಹಲವರು ಸಾಲ ಮಾಡಿದ್ದಾರೆ, ಇನ್ನಷ್ಟು ಮಂದಿ ಠೇವಣಿ ಇಟ್ಟಿದ್ದಾರೆ. ಇದೀಗ ಬ್ಯಾಂಕ್ನ ಆಡಳಿತ ಮಂಡಳಿಗೆ 5 ವರ್ಷಗಳ ಅವಧಿಗೆ ನಿರ್ದೇಶಕರ ಸ್ಥಾನಗಳಿಗಾಗಿ ಚುನಾವಣೆ ನಡೆದಿದ್ದು ಕೇವಲ 900 ಮಂದಿಗಷ್ಟೇ ಮತದಾನದ ಹಕ್ಕು ನೀಡಿರೋದು ಸರಿಯಲ್ಲ. ಸಂಘದ ಎಲ್ಲ ಷೇರುದಾರರಿಗೂ ಮತದಾನದ ಹಕ್ಕು ನೀಡಬೇಕು ಅಂತ ರಾಜ್ಯ ಉಚ್ಚ ನ್ಯಾಯಾಲಯ ಸ್ಪಷ್ಟ ಆದೇಶ ನೀಡಿದ್ರೂ ಚುನಾವಣೆ ನಡೆಸಲು ಮುಂದಾಗಿರುವ ಬ್ಯಾಂಕ್ನ ಅಧಿಕಾರಿಗಳ ಕ್ರಮ ಖಂಡನೀಯ ಅಂದ್ರು. ನಮ್ಮ ರೈತರ ಮತದಾನದ ಹಕ್ಕನ್ನ ಊರ್ಜಿತಗೊಳಿಸಿ, ಇಲ್ಲವಾದರೆ ನಮ್ಮ ರೈತರ ಷೇರು ಹಣವನ್ನು ವಾಪಸ್ ನೀಡಿ ಅಂತ ಒತ್ತಾಯಿಸಿದ್ರು. PLD ಬ್ಯಾಂಕ್ ವ್ಯವಸ್ಥಾಪಕ ಶ್ರೀನಾಥ್ ಮಾತನಾಡಿ, ಇದಕ್ಕೆ ಸಂಬಂಧಿಸಿದಂತೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ನಿಮ್ಮ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಭರವಸೆ ಕೊಟ್ಟರು. ಸಾಮೂಹಿಕ ನಾಯಕತ್ವದಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಉಪಾಧ್ಯಕ್ಷ ಬೆಳ್ಳೂಟಿ ಮುನಿಕೆಂಪಣ್ಣ, ತಾಲೂಕು ಅಧ್ಯಕ್ಷ ಮುನೇಗೌಡ, ಕಾರ್ಯದರ್ಶಿ ನವೀನಾಚಾರ್ಯ, ಕಾರ್ಯಾಧ್ಯಕ್ಷ ಮಂಜುನಾಥ್, ಉಪಾಧ್ಯಕ್ಷ ನಾರಾಯಣಸ್ವಾಮಿ, ಪದಾಧಿಕಾರಿಗಳಾದ ಕೆಂಪಣ್ಣ, ಸಂತೋಷ್, ಪ್ರಕಾಶ್, ಮಂಜುನಾಥ್, ಅಶ್ವತ್ಥಪ್ಪ ಹಾಜರಿದ್ದರು. ನಮ್ಮ ರಾಜ್ಯ ಉಪಾಧ್ಯಕ್ಷ ಬೆಳ್ಳೂಟಿ ಮುನಿಕೆಂಪಣ್ಣ ಅವರು ಏನು ಇವತ್ತು ಹೋರಾಟ ಮಾಡ್ತಾ ಇದ್ವಿ, ಆ ಹೋರಾಟವನ್ನು ಹೇಳ್ತಾರೆ. ನಾವು ಬಂದಿರ್ತಕ್ಕಂಥ ವಿಷಯ ಏನಂದ್ರೆ, ಈಗ ನಮ್ಮ ಭೂ ಅಭಿವೃದ್ಧಿ ಬ್ಯಾಂಕು ಇದು ಎಲೆಕ್ಷನ್ ಈಗ ಅವರು ಇದು ಮಾಡಿದ್ದಾರೆ, ಡೇಟ್ ಫಿಕ್ಸ್ ಮಾಡಿದ್ದಾರೆ. ಆದರೆ ಅವ್ರೇನು ಮಾಡಿದ್ದಾರೆ, 9,000 ಷೇರುಗಳಿದ್ರೆ ಅವ್ರಿಗೆ ಈಗೇನು ಮಾಡ್ತಾರೆ ಅಂದರೆ 900 ಷೇರುಗಳು ಇದು ಮಾಡಿದ್ದಾರೆ. ಅವರು ಮಿಕ್ಕಿದವರಿಗೆಲ್ಲನೂ ಅವರು ವೋಟ್ ಮತದಾನ ಹಕ್ಕನ್ನು ಕೆತ್ತಾಕಿದ್ದಾರೆ. ಯಾಕೆ ಕೆತ್ತಾಕಿದ್ರು? ಯಾವ ಕಾನೂನಿನ ಮೇಲೆ ಕೆತ್ತಾಕಿದ್ರು ಅವರು? ಇಲ್ಲ ಅಂತಂದರೆ ಅವರ ಹಣ ಅವ್ರಿಗೆ ವಾಪಸ್ ಕೊಡಬೇಕು, ಇಲ್ಲಾಂತ ಅವ್ರಿಗೆ ಮತದಾನ ಕೊಡಬೇಕು. ಇದು ಯಾರು ಮಾಡಿದ್ರು ಅದಕ್ಕೆ ನಮ್ಗೆ ಈಗ ಅಂಕಿಅಂಶಗಳು ನಮ್ಗೆ ಕೊಡಬೇಕು. ಇಲ್ಲ ಅವ್ರಿಗೆ ಯಾವ ಕಾನೂನು ಇದೆ, ಅದು ಇನ್ನೊಂದು ಕಾನೂನು ಇದೆ ಅಂತ ಗೋಪಟ್ಟೆ ನಾನು ಒಪ್ಪಿದ್ದೀನಿ. ನಾನು ಡೈರಿ ಅಧ್ಯಕ್ಷನಾಗಿದ್ದೇನೆ. ಅದೇ ಅಂದರೆ 3 ಜನರಲ್ ಬಾಡಿಯಲ್ಲಿ ಅವರು ಬಂದು ಸಿಗ್ನೇಚರ್ ಮಾಡಿರ್ಬೇಕು, ಸೈನ್ ಮಾಡಿರ್ಬೇಕು. ಅಂಥವ್ರು ಮಾತ್ರ ಮತದಾನ ಅಂತ ಕಾನೂನು ಇದೆ. 3 ಜನರಲ್ ಬಾಡಿಯಲ್ಲಿ ಬಂದು ಸಿಗ್ನೇಚರ್ ಮಾಡಿರತಕ್ಕಂಥ ವ್ಯಕ್ತಿಗಳು ಈಗ ಅವರು ರಿಜೆಕ್ಟ್ ಮಾಡಿದ್ದಾರೆ. ಅವ್ರಿಗೆ ಮತದಾನ ಹಕ್ಕು ಇಲ್ಲ. ಯಾಕೆ ಮಾಡಿದ್ರು? ಯಾರು ಹೇಳಿದ್ರು ಅವ್ರಿಗೆ? ಅದಕ್ಕೋಸ್ಕರ ಅವರು ಬಂದು ನಮ್ಗೆ ಉತ್ತರ ಕೊಡೋ ಹೊತ್ತು ನಾವು ಇಲ್ಲಿಂದ ನಾವು ಆಚೆ ಕಲ್ತೋದಿಲ್ಲ. ಈಗ ಪ್ರತಿಯೊಬ್ಬರಿಗೂ ಯಾರಿದೆ 5,100 ಓಟ್ ಇದೆಯಲ್ಲ, 5,100 ಜನಗಳಿಗೂ ಅವ್ರಿಗೆ ಮತದಾನ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಧರಣಿ ಮಾಡ್ತಾ ಇದ್ದೀವಿ. ಈಗ 5,600 ಜನಗೂ ನಾವು ಓಟ್ ಮತದಾನ ಕೊಡಬೇಕು. ಇಲ್ಲ ಅಂತಂದ್ರೆ ಅವರು ಈಗ ಏನು ಮಾಡ್ತಾರೆ, ನಮ್ಮ ಎಲೆಕ್ಷನ್ ನಾವು ಬೀಗ ಹಾಕ್ತೀವಿ, ಎಲೆಕ್ಷನ್ ಮಾಡೋಕ್ಕೆ ನಾವು ಬಿಡೋದಿಲ್ಲ. ಅದೇನಾಗಲಿ ಇಲ್ಲ, ಅವರು ನಮ್ಮ ಮೇಲೆ ಕೇಸ್ ಬುಕ್ ಮಾಡಲಿ, ಮತದಾನ ಮಾಡಲಿ, ಏನಾಗಲಿ ನಾವೆಲ್ಲರಿಗೂ ಸಿದ್ಧ ಇದ್ದೀವಿ. ನಾವು ಈಗ ಪ್ರತಿಯೊಬ್ಬರಿಗೂ ವೋಟ್ ಕೊಡಬೇಕಂತ ಹೇಳ್ಬಿಟ್ಟು ನಾವು ಎದ್ರ ಮುಖಾಂತರ ಹೇಳ್ತಾ ಇದ್ದೀವಿ. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಈಗೇನು ಅಲ್ಲಿ ಚನ್ನಪಟ್ಟಣ ಹೈಕೋರ್ಟಲ್ಲಿ ಏನು ಹೇಳಿದೆ, ಚನ್ನಪಟ್ಟಣ ಒಂದು ಸೊಸೈಟಿ ಬಗ್ಗೆ ಏನು ಗೊತ್ತು ಏನು ಹೇಳಿದೆ, 3 ಜನರಲ್ ಬಾಡಿಗೆ ಬರೆದಿದ್ರು ಕೂಡ ಯಾವುದೇ ಸದಸ್ಯನಿಗೆ ಮತ ನಿರಾಕರಿಸುತ್ತಿಲ್ಲ, ಅವ್ರಿಗೆ ಕಡ್ಡಾಯ ಮತದಾನ ಕೊಡಬೇಕು ಅಂತ ಹೈಕೋರ್ಟ್ ಆದೇಶ ಮಾಡಬೇಕಾದ್ರೆ ಇವ್ರು ಯಾರು? ಹಾಗಾಗಿ ಹೈಕೋರ್ಟ್ ಆದೇಶ ಪಾಲನೆ ಮಾಡಲಿ. ಇಲ್ಲ ನಮ್ಗೆ ಹೇಳ್ಬೇಕಾಗಿತ್ತು, ನೋಡಪ್ಪ ನಿಮ್ದು ಈ ರೀತಿ ಕಂಡೀಷನ್ ಇದ್ದ ಮಾತ್ರ ನಿಮ್ಗೆ ಓಟ್ ಕೊಡ್ತೀವಿ, ನಿಮ್ಮ ಶೇರ್ ಬೇಡ ಕೇಳಬೇಕಾಗಿತ್ತು. ಅವತ್ತು ಯಾಕೆ ಶೇರ್ ಕಳಿಸ್ಕೊಂಡ್ರು ನಮ್ಮ ಹತ್ರ? ನಮ್ಮ ಬಡ್ಡಿ ಯಾರು ಕೊಡೋದು? 100 ಓಟ್ ಕಿತ್ತಾಗಿದೆ ಅಂದರೆ ಯಾರು ಅಪ್ಪಂದಿದ್ದು? ಇದು ನಮ್ದು ಬೆವರು ತುರಿಸ್ಕೊತಿದ್ದಾಗ ಶೇರುಗಳನ್ನ ಏನೋ ಇಲ್ಲ, ನಮ್ಮ ಬಡ್ಡಿ ಸಮೇತ ವಾಪಸ್ ಕೊಡಲಿ, ನಮ್ಗೆ ಶೇರೇ ಬೇಡ. ಈಗ ಬ್ಯಾಂಕ್ ಮ್ಯಾನೇಜರ್ ಯಾಕಪ್ಪ
ಕಾನೂನು ಸರ್ಕಾರವಂತೆ ಸರ್ಕಾರ ಅವರಪ್ಪನಂತೆ ಸರ್ಕಾರ ಎಲ್ಲಿಯವರೆಗೆ ಹೋರಾಟ ಗೆಲ್ಲುವವರೆಗೂ ಹೋರಾಟ ಎಲ್ಲಿಯವರೆಗೆ ಹೋರಾಟ ಗೆಲ್ಲುವ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಈಗ ಸರ್ ಈಗ ನಮ್ಮ PLD ಬ್ಯಾಂಕಲ್ಲಿ ಎಷ್ಟು ಜನ ಸೇರ್ಬಿಟ್ಟು ಸರ್ ನಮ್ಮ ಬ್ಯಾಂಕ್ ಅಲ್ಲಿ 6,000 ಜನ ಮೆಂಬರ್ಸ್ ಈಗ ಮತ್ತೆ ಒಟ್ಟು ತಗೊಂಡಿರೋದು ಸರ್ 930 ಅಲ್ಲಿಗಿಂತ ಎಷ್ಟು ಮೈನಸ್ ಆಗಿದೆ ಸರ್ ಆಯ್ತು 5,000 ಯಾಕಿಲ್ಲ ಸರ್ ಈಗ ನಾವು ಈಗ 250 ರೂಪಾಯಿ ಕಟ್ಸ್ಕೊಂಡ್ರಿ ಆಮೇಲೆ 500 ಕಟ್ಸ್ಕೊಂಡ್ರಿ ಆಮೇಲೆ ಈಗ 1,250 ಸೇರಿ ಕಟ್ಸ್ಕೊಂಡು ಹೋದ ಸಲ ಚುನಾವಣೆಗೆ ನಾವು ಓಟ್ ಹಾಕಿದ್ದೀವಿ ಈ ಸೇರಿ ಏನು ಇಲ್ದಿರ ನೀವು ಈ ರೀತಿ ರದ್ದುಗೊಳಿಸಿದ್ರೆ ಇದು ನ್ಯಾಯನಾ ಸರ್ ನಾವು ರದ್ದುಗೊಳಿಸಿಲ್ಲ ಇದು ಸರ್ಕಾರದ ಆದೇಶದ ಹೌದು. ಪ್ರಕಾರ ನಾವು ಯಾರು ಅರ್ಲಿದಾರೋ ಅವ್ರಿಗೆಲ್ಲ ಓಟ್ ಹಾಕೋದಕ್ಕೆ ಇದು ಹೌದು, ಮಾಡಿದ್ವಿ ಎಲ್ಲರೂ ಹೇಳ್ತಾರೆ ನೀವು ನಮ್ಗೆ ನೋಟಿಸ್ ಕೊಡ್ಬೇಕಾಗಿತ್ತು. ಕೊಟ್ಟಿದ್ದೀವಿ ಸರ್. ಇಲ್ಲ ನಾವು ನಮ್ಗೆ ಯಾರು ಬಂದಿಲ್ಲ, ಕೊಟ್ಟಿಲ್ಲ. ಯಾರು ಕೊಟ್ಟಿಲ್ಲ, ಬಂದಿಲ್ಲ. ಈಗ ನಾವು ಸೇರಿದ್ರೆ ಒಂದು ಸೇರಿ- ಸರ್ ನಮ್ದು ಶೇರ್ ಐತೆ, ನಾವು ಹೋಗಿ ನಮ್ ಕೊಟ್ಟು ಸೈನ್ ಹಾಕ್ಸ್ಕೊಂಡು ಕಾಪಿ ತೋರಿಸಿ ಇವಾಗ ನನ್ಗೆ ಬಂದಿಲ್ಲ. ನಾನು ಇದ್ದೀನಲ್ಲ, ಶಾಸಕರು vote ಹಾಕಿದ್ವಲ್ಲ. 6,200 ಮಾಡ್ತೀನಿ ಇದು ಮಾಡಿ ಓಟ್ ಕಿತ್ತಾಕಿದ್ರೆ ಅವ್ರದ್ದು ಖರ್ಚು ನಮ್ ದುಡ್ಡು ವಾಪಸ್ ಕೊಡಿ. ಅಲ್ಲ ಸರ್, ಈಗ ಬೋರ್ಡ್ ಅಂತ ಇದ್ದೀರಲ್ಲ, ಹೌದು. ಈ ಮತದಾನ ಹಕ್ಕನ್ನ ಮೊಟಕುಗೊಳಿಸೋದು ಬೋರ್ಡ್ ಯಾರು ನಿಮ್ಗೆ ಕೊಡ್ತಾರೋ ಅವ್ರನ್ನ ಕರ್ಸಿ ನಮ್ ದುಡ್ಡು ವಾಪಸ್ ಕೊಡ್ಸಿ. ಈ ಮಾನ್ಯ ಹೈಕೋರ್ಟ್ ಒಂದು ತೀರ್ಪು ಕೊಟ್ಟಿದೆ. ನೋಡಿ ಓದಿ ಓದಿ ನಿಮ್ ಗೊತ್ತಾಗ ಬರಲ್ಲ ಏನಂತ ಬೋರ್ಡ್ ಏನಿಲ್ಲ ಅಣ್ಣ ಇದರಲ್ಲಿ ಬೋರ್ಡ್ ಮಾಡಿ ಓದಿ ಹೇಳಿ. ಆಗಿರೋದು ಜಾಯಿಂಟ್ ಆಕ್ಟ್ ಆಗಿರೋದು ಸರ್ಕಾರವಂತೆ ಸರ್ಕಾರ, ಅವರಪ್ಪನಂತೆ ಸರ್ಕಾರ ಕಾನೂನಂತೆ ಕಾನೂನು, ಅವರಪ್ಪನಂತೆ ಕಾನೂನು ರೈತರ ವಂಚನೆ ಮಾಡ್ತಕ್ಕ PLD ಬ್ಯಾಂಕ್ ಕೇಳಿದಿಕ್ಕಾರ, ಧಿಕ್ಕಾರ. ರೈತರ ಹಕ್ಕು ಮೊಟಕುಗೊಳಿಸಿದ PLD ಬ್ಯಾಂಕ್ ಕೇಳಿದಿಕ್ಕಾರ. ಧಿಕ್ಕಾರ.